ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಒಂದು 20 ನಿಮಿಷದ ಸ್ಪೀಚ್ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ರೆ ನಿಮಗೆ ದಿನಕ್ಕೆ 500 ರೂಪಾಯಿ ಸಿಗುತ್ತೆ. ಓಕೆನಾ? ಸೊ 20 ನಿಮಿಷ ನೀವು ದಿನದಲ್ಲಿ ಎಷ್ಟು ನಿಮಿಷ ಬೇಕಾದರೂ ಮಾಡಿ ಕಳಿಸ್ಬೋದು. ನೀವು ಫ್ರೀ ಇದ್ದರೆ 20 ನಿಮಿಷ ಯಾಕೆ 60 ನಿಮಿಷ ಮಾಡಿ ಕಳಿಸಿದ್ರು, ಸ್ಪೀಚ್ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ರು ನಿಮಗೆ ಅದರ ತಕ್ಕಂಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಓಕೆನಾ? ಸೊ ಜಸ್ಟ್ 20 ಮಿನಿಟ್ಸು ನೀವು ಸ್ಪೀಚ್ ರೆಕಾರ್ಡಿಂಗ್ ಮಾಡಿ ಕಳಿಸಿದ್ರೆ ನಿಮಗೆ 500 ರೂಪಾಯಿ ಸಿಗುತ್ತೆ. ಸೊ ಅದೇ ಥರ ನಿಮಗೆ 40 ಮಿನಿಟ್ಸ್ 60 ಮಿನಿಟ್ಸ್ ಮಾಡಿದ್ರೆ ನಿಮಗೆ 1500 ರೂಪಾಯಿ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಎಷ್ಟು ನಿಮಿಷ ನೀವು ಸ್ಪೀಚ್ ರೆಕಾರ್ಡಿಂಗ್ ಮಾಡಿ ಕಳಿಸ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ಅಮೌಂಟ್ ಅನ್ನೋದು ಬರ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ ನೀವು ಏನಿಲ್ಲ, ಅವ್ರು ಒಂದು ಬರವಣಿಗೆಯಲ್ಲಿ ಒಂದು ಪೇಜ್ ಕೊಡ್ತಾರೆ, ಅವ್ರು ಬರೋದು ಅದನ್ನು ನೀವು ಸ್ಪೀಚ್ ರೆಕಾರ್ಡ್ ಮಾಡಿ ನಿಮ್ಮ ಮಾತಲ್ಲಿ ಅದನ್ನು ಸ್ಪೀಚ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಓಕೆನಾ? ಸೊ ಎರಡೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದು ಸ್ಪೀಚ್ ರೆಕಾರ್ಡ್ ಮಾಡಿ, ಆಮೇಲೆ ಇನ್ನೊಂದು ಬರವಣಿಗೆಯಲ್ಲಿ ಬರೆದು ಕೂಡ ನೀವು ಎರಡೂ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾಗ ನಿಮಗೆ ಅವರು ಇಂತಿಷ್ಟು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಡ್ತಾರೆ. ಸೊ ಇದು ಎದ್ರ ಬಗ್ಗೆ ಇದೆ ಅಂದರೆ ಗ್ರಾಮೀಣ ಕೃಷಿ ಬಗ್ಗೆ, ಕೃಷಿ ಮತ್ತು ಹಣಕಾಸು ಅಭಿವೃದ್ಧಿ ಬಗ್ಗೆ ಒಂದು ನಿಮಗೆ ಡಾಕ್ಯುಮೆಂಟು ಅಥವಾ ಒಂದು ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದನ್ನು ನಿಮಗೆ ಕೊಡ್ತಾರೆ. ನೀವು ಅದನ್ನು ಸ್ಪೀಚ್ ಮುಖಾಂತರ ನಿಮ್ಮ ಭಾಷೆ ಮುಖಾಂತರ ಬರೆದು ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಓಕೆನಾ? ಸೊ ಇದಿಷ್ಟೇ ಇರೋದು ಕೆಲಸ ಇಲ್ಲಿ. ಓಕೆನಾ? ಸೊ ಇದು ಗೋರ್ಮೆಂಟ್ ವತಿಯಿಂದನೇ ಇದೆ, ಇದು ಯಾವುದೇ ಥರ ಫೇಕ್ ಅಲ್ಲ. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಮೊಬೈಲ್ ಇದ್ದರೆ ಸಾಕು, ಮೊಬೈಲಲ್ಲೇ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ಥರ ವೀಡಿಯೋ ನಿಮಗೆ ನೆಕ್ಸ್ಟ್ ಬಂದು ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ. ಸೊ ಇವಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇವಾಗ ಗೂಗಲ್ಗೆ ಹೋಗೋಣ. ಫಸ್ಟು ನಾವು ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ನೀವು ಸರ್ಚ್ ಮಾಡಬೇಕು, RESPIN ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಓಕೆನಾ? ಸೊ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇಲ್ಲಿ ಫಸ್ಟ್ ಒಂದು ಕಾಣ್ತಾ ಇದೆ ನೋಡಿ, ಇಲ್ಲಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ನಿಮ್ಗೆ ಏನಾದರೂ ಇಂಗ್ಲೀಷ್ ಬರೋದಿಲ್ಲ ಅಂದರೆ ನಿಮಗೆ ಯಾವ ಭಾಷೆ ಬರುತ್ತೆ, ಯಾವ ಭಾಷೆಯಲ್ಲಿ ಕಂಫರ್ಟ್ ಇದ್ದೀರಾ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಮೇಲೆ ಇದು ಇದೆ, ಈ ಥರ ಒಂದು ಪೇಜ್ ಬರುತ್ತೆ ನಿಮಗೆ. ಇಲ್ಲಿ ಇದೆ ನೋಡಿ, ಭಾರತದಲ್ಲಿ ಬಡವರಿಗೆ ಕೃಷಿ ಮತ್ತು ಹಣಕಾಸಿನಲ್ಲಿ ಭಾಷಣ ಗುರುತಿಸುವಿಕೆ. ಓಕೆನಾ? ಸೊ ಈ ಒಂದು ಜಾಬ್ದು ಉದ್ದೇಶ ಏನಂದರೆ, ಇವಾಗ ಗ್ರಾಮೀಣ ಭಾಗದಲ್ಲೆಲ್ಲ ಬಡವರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ನಾಲೆಜ್, ಇವಾಗ ಏನಾದರೂ ತಿಳ್ಕೊಬೇಕಂದ್ರೆ ಕೆಲವೊಬ್ಬರಿಗೆ ಬುಕ್ ಓದೋಕ್ಕೆ ಬರೋದಿಲ್ಲ, ಏನಾದರೂ ಒಂದು ಕೊಟ್ಟರೆ ಅದನ್ನು ಓದೋಕ್ಕೆ ಬರೋದಿಲ್ಲ.